ಜೀವನದಲ್ಲಿ ಒಂದ್ಸಲ ಆದ್ರೂ ಶ್ರೀ ಚೌಡೇಶ್ವರಿ ದೇವಾಲಯಕ್ಕೆ ಭೇಟಿ ಕೊಡಿ. ಸಿಗಂದೂರಲ್ಲಿರುವಂಥದ್ದು. ನನಗೆ ಅಲ್ಲಿ ದೇವಾಲಯಕ್ಕಿಂತ ಆ ಪ್ಲೇಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾವು ಮೂಲತಃ ಕೋಲಾರದವರು, ನಮಗೆಲ್ಲ ಬರಡು ಭೂಮಿ, ಬೆಟ್ಟ ಗುಡ್ಡ ಇದನ್ನೇ ನೋಡಿರೋರು. ನೀರನ್ನು ಅಥವಾ ನದಿಗಳನ್ನು ತುಂಬ ಕಡಿಮೆ ನೋಡಿರ್ತೀವಿ. ಫಸ್ಟ್ ಟೈಮ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳ್ಬೋದು. ಅಂದರೆ ಒಂದು ಬೋಟಲ್ಲಿ ಕಾರ್ ಸಮೇತ, ಅಂದರೆ ಬೋಟಲ್ಲಿ ಹೋಗಿದ್ದೀವಿ, ಆದರೆ ಬೋಟಲ್ಲಿ ಕಾರ್ ಸಮೇತ ಜನಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಕರ್ಕೊಂಡೋಗಿದ್ದು ಸಿನಿಮಾಗಳಲ್ಲಿ ನೋಡಿದ್ದೆ ಅಥವಾ ರೀಲ್ಸಲ್ಲಿ ನೋಡಿದ್ದೆ. ಫಸ್ಟ್ ಟೈಮ್ ಅನುಭವ ಆಯಿತು. ಒಂಥರ ಸ್ವರ್ಗ ಅಂತ ಹೇಳ್ಬೋದು. ಯಾರು ಈ ಶಿವಮೊಗ್ಗ ಅಥವಾ ಸಾಗರದ ಸಮೀಪದಲ್ಲಿದ್ದೀರೋ ನೀವು ಸ್ವರ್ಗದಲ್ಲೇ ಇದ್ದೀರೇನೋ ಅಂತ ಗೊತ್ತಿಲ್ಲ. ಡೈಲಿ ಈ ರೀತಿಯ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ನ ಮಾಡ್ತಿದ್ದೀರಾ. ಸೊ ನೀವೇನಾದರೂ ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಸಿಗಂದೂರನ್ನು ಅದರಲ್ಲಿ ಮಿಸ್ ಮಾಡದೆ ಆ್ಯಡ್ ಮಾಡ್ಕೊಳ್ಳಿ. ಒಂದು ಹೊಸ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ನೀವೇನಾದರೂ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದರೆ ಕಾರಲ್ಲೇ ಬೋಟಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ನೀವು ಜನಗಳು ಕೂಡ ಹೋಗ್ಬೋದು, ಬೈಕ್ ತೊಗೊಂಡು ಹೋಗ್ಬೋದು. ಒಂದು 2 ಕಿಲೋಮೀಟರ್ ಸರಿಸುಮಾರು ಇರುತ್ತೆ, 2 ಅಥವಾ 3 ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಮತ್ತೆ ಹೊಸ ಬ್ರಿಡ್ಜ್ ಬೇರೆ ಆಗ್ತಿತ್ತು. ಬ್ರಿಡ್ಜ್ ಆದಮೇಲೆ ಈ ರೀತಿ ಬೋಟಲ್ಲಿ ಹೋಗೋದಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಮ್ಯಾಕ್ಸಿಮಮ್ ಆದಷ್ಟು ಬೇಗ ಒಂದು 6 ತಿಂಗಳು 1 ವರ್ಷದೊಳಗೆ ಸಿಗಂದೂರನ್ನು ಒಮ್ಮೆ ಭೇಟಿ ಕೊಡಿ. ಸಿಗಂದೂರು, ಕಟೀಲು, ಹಲವಾರು ಪುಣ್ಯಕ್ಷೇತ್ರಗಳಿದೆ. ಎಲ್ಲದಕ್ಕೂ ಆದಷ್ಟು ಭೇಟಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಫ್ರೆಂಡ್ ಯಾರಾದರೂ ಶಿವಮೊಗ್ಗದವರು ಅಥವಾ ಸಾಗರದವರು ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಬೇರೆಯವ್ರು ಯಾರಾದರೂ ಹೋಗ್ಬೇಕಂದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ.